ಅವನೊಬ್ಬ MLA ಆಗಿ ನೋಡ್ಬೇಕು, MP ಆಗಿ ನೋಡ್ಕೋಬೇಕು ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. MLA ಆಗಿ ನೋಡ್ಬೇಕು, MP ಆಗಿ ನೋಡ್ಬೇಕು ನಮ್ಮ ಬಾಸ್ನ, ನಮ್ಮ ಆನಂದ್ ರೆಡ್ಡಿ ಅವ್ರ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ಕೊತಾ ಇದ್ದೆ. ಆದ್ರೆ ಅವರ ಕಾರ್ಯವೈಖರಿಗಳನ್ನ ಮೆಚ್ಚಿ MLA MP ಗಳನ್ನೇ ಕ್ಯಾಂಡಿಡೇಟ್ ಡಿಸೈಡ್ ಮಾಡುವಂತಹ ಸ್ಥಾನಮಾನವನ್ನು ಕೊಟ್ಟಿರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗ್ತಾ ಇದೆ. ಕೋರ್ ಕಮಿಟಿ ಅಂದ್ರೆ ಅಷ್ಟೊಂದು ಈಸಿ ಆದಂತಹ ಸ್ಥಾನಮಾನ ಅಲ್ಲ. ಕೋರ್ ಕಮಿಟಿ ಅಂದ್ರೆ ಇಡೀ ರಾಜ್ಯದಲ್ಲಿ ಪಕ್ಷದ ಪ್ರಮುಖ ನಿರ್ಧಾರಗಳನ್ನ ಡಿಸೈಡ್ ಮಾಡೋದು. ಎಲ್ಲರಿಗೂ ನಮಸ್ಕಾರ. ಈ ದಿನ ಗುಮ್ಕಲ್ ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು JDS ಮುಖಂಡರುಗಳ ಒಂದು ತುರ್ತು ಪತ್ರಿಕಾ ಮತ್ತು ಮಾಧ್ಯಮ ಸುದ್ದಿಗೋಷ್ಠಿಯನ್ನ ಕರೆಯೋದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇದೆ. ಅದಕ್ಕೂ ಮೊದಲು ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಗುಮ್ಕಲ್ ಗ್ರಾಮ ಪಂಚಾಯಿತಿಯ JDSನ ಸೀನಿಯರ್ ಲೀಡರ್ ಆದಂತಹ ದೇವರಾಜ ರೆಡ್ಡಿ ಅಣ್ಣ ಆಗಿರ್ಬೋದು, ನಮ್ಮ ಗಡ್ಡೂರು ಮಣಿಯಣ್ಣ, ನಮ್ಮ ಗುಮ್ಕಲ್ ಗ್ರಾಮದ ಇಂದ್ರಾರೆಡ್ಡಿ ಅಣ್ಣ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಗುಮ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಜಮೀಲಣ್ಣ, ಬೈಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಹಬೂಬ್ ಪಾಷಾ ಅವರು, ಇದೇ ಗುಮ್ಕಲ್ ಗ್ರಾಮ ಪಂಚಾಯತಿಯ ಇದೇ ರೈಲ್ ಮಂದಿನ ಗ್ರಾಮ ಪಂಚಾಯತಿ ಸದಸ್ಯರಂತ ರಮೇಶ್ ಅವರು, ಹಾಗೂ ಇನ್ನು ಹಿರಿಯ JDSನ ಎಲ್ಲ ನಾಯಕರು, ರೈಲ್ ಮಂದಿನ ಸಿರಣ್ಣ ಆಗ್ಬೋದು, ಶೆಟ್ಕಲ್ ವೇಣು ಆಗ್ಬೋದು, ಬೈಪಲ್ಲಿ ಕೃಷ್ಣಣ್ಣ ಆಗ್ಬೋದು, ಅನೇಕ ಜನ ಇಲ್ಲಿ ಸೇರಿದ್ದಾರೆ. ಇವರೆಲ್ಲ ಇವತ್ತಿನ ದಿನ ಸೇರೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ, ತಾಲೂಕು ಮೊದಲಿಗೆ ಈ ಒಂದು ಪಂಚಾಯತಿ ಗುಮ್ಕಲ್ ಪಂಚಾಯತಿ ಮುಳಬಾಗಿಲು ತಾಲೂಕು ಅಷ್ಟೇ ಅಲ್ಲದೆ ಕೋಲಾರ ಜಿಲ್ಲೆಯ ಎಲ್ಲ ಯುವಕರ, ಹಿರಿಯರ, ಕಿರಿಯರ ಮೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀಮಾನ್ ಆನಂದ್ ರೆಡ್ಡಿ ಅಣ್ಣ ಅವರ ಕಾರ್ಯವೈಖರಿಗಳನ್ನು ಮೆಚ್ಚಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಅವರಿಗೆ JDS ರಾಜ್ಯ ಕೋರ್ ಕಮಿಟಿಯ ಒಂದು ಸದಸ್ಯತ್ವವನ್ನು ಕೊಟ್ಟಿದ್ದಾರೆ. ಈ ಒಂದು ಸುದ್ದಿ ನಮ್ಮ ಗುಮ್ಕಲ್ ಗ್ರಾಮ ಪಂಚಾಯತಿ ಅಷ್ಟೇ ಅಲ್ಲ, ಮುಳಬಾಗಿಲು ತಾಲೂಕಿನ ಜನತೆಗೆ ಅಷ್ಟೇ ಅಲ್ಲ, ಇಡೀ ಕೋಲಾರ ಜಿಲ್ಲೆಯ ಎಲ್ಲ ಜನರಿಗೆ ಸಂತಸ ಸುದ್ದಿ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಸ್ತ ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ನಮ್ಮ ಆನಂದ್ ರೆಡ್ಡಿ ಅಣ್ಣ ಅವರದು ನಾಳೆ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದ ನಿಮಿತ್ತ ಸಮಸ್ತ ಕೋಲಾರ ಜಿಲ್ಲೆಯ ಎಲ್ಲ ಅವರ ಅಭಿಮಾನಿಗಳು ಸೇರಿ ಅದ್ಧೂರಿಯಾಗಿ ಅವರ ಸ್ವಂತ ಊರಾದಂಥ ಶಿಣಿಗೆಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರ ಪರವಾಗಿ ಅವರ ಅಭಿಮಾನಿಗಳು, JDS ಕಾರ್ಯಕರ್ತರಾದಂತಹ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ ಎಲ್ಲರನ್ನು. ಮಿತ್ರರೇ, ಆನಂದ್ ರೆಡ್ಡಿ ಅಣ್ಣ ಅವರ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರೋದಕ್ಕೆ ಖುಷಿ ತಂದಿದೆ. ಮತ್ತು ಈ ಒಂದು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ಏನು JDSನ ರಾಜ್ಯಾಧ್ಯಕ್ಷರು ಈ ಒಂದು ನಿರ್ಧಾರಗಳನ್ನು ತಗೊಂಡಿದ್ದಾರೆ, ಬಹಳ ಶ್ಲಾಘನೀಯವಾಗಿದೆ. ಆನಂದ್ ರೆಡ್ಡಿ ಅವರು JDS ಪಕ್ಷ ಸೇರ್ಪಡೆ ಆದಾಗಿಲಿಂದ ಸೋಲಿಲ್ಲದ ಸರ್ದಾರರಂತೆ ಪ್ರತಿಯೊಂದು ಯಾವುದೇ ಚುನಾವಣೆ ಆಗ್ಬೋದು, MLA ಚುನಾವಣೆ ನಡೆದಾಗಲಿಂದ ಅದಾದ ನಂತರ MLA ಚುನಾವಣೆಯಲ್ಲಿ ಮಾನ್ಯ ಶಾಸಕರ ಸಮೃದ್ಧಿ ಮಂಜುನಾಥ್ ಅವರು ಗೆಲುವನ್ನು ಪಡೆಯೋದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂಥವರು ಆನಂದ್ ರೆಡ್ಡಿ ಅಣ್ಣವರು. ಅದಾದ ನಂತರ PLD ಬ್ಯಾಂಕ್ ಆಗ್ಬೋದು, DCC ಬ್ಯಾಂಕ್ ಆಗ್ಬೋದು, ಕೋಮುಲ್ ಚುನಾವಣೆಗಳಾಗ್ಬೋದು, ಅವರ ಮುಂದಾಳತ್ವದಲ್ಲಿ ನಡೆದಂತಹ ಎಲ್ಲ ಚುನಾವಣೆಗಳಲ್ಲೂ ಸಹ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಅವರ ಒಂದು ಕೊಡುಗೆ ಅಪಾರವಾಗಿದೆ. ಅಂಥ ನಾಯಕರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ
ಅವರ ಒಂದು ಸಂಘಟನೆಯ ಗುಣಗಳನ್ನು ನೋಡಿ ಮುಂದಿನ ದಿನಗಳಲ್ಲಿ ನಮ್ಮ ಆನಂದ್ ರೆಡ್ಡಿಯವರು ಪಕ್ಷವನ್ನ ಸಂಘಟನೆ ಮಾಡ್ತಾರೆ. ಮುಳಬಾಗಿಲಲ್ಲಿ ಮತ್ತೊಮ್ಮೆ JDS ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡ್ಬರ್ತಾರೆ. ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ 6 ತಾಲೂಕುಗಳಿದ್ದಾವೆ, 6 ಕಡೆನೂ JDS ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ಏನು ಇವತ್ತು ಅವರಿಗೆ ಒಂದು ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಮಾಡಿರೋದ ಕಾರಣಕ್ಕಾಗಿ ರಾಜ್ಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ನಾಯಕರುಗಳಿಗೆ ಧನ್ಯವಾದಗಳನ್ನ ನಾವು ಈ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮಾನ್ಯ ಆನಂದ್ ರೆಡ್ಡಿ ಅಣ್ಣವರು ಮುಂದಿನ ದಿನಗಳಲ್ಲೂ ಸಹ ನಾವು ಯಾವ ರೀತಿ ಅವರನ್ನು ನೋಡ್ಕೋಬೇಕಂತ, ನಾವು ಸಾಮಾನ್ಯವಾಗಿ ಅವನ್ನ ಒಬ್ಬ MLA ಆಗಿ ನೋಡ್ಬೇಕು, MP ಆಗಿ ನೋಡ್ಕೋಬೇಕು ಅಂತ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. MLA ಆಗಿ ನೋಡ್ಬೇಕು, MP ಆಗಿ ನೋಡ್ಬೇಕು ನಮ್ಮ ಬಾಸ್ನ, ನಮ್ಮ ಆನಂದ್ ರೆಡ್ಡಿ ಅಣ್ಣವ್ರು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ಕೊತಾ ಇದ್ದೆ. ಆದ್ರೆ ಅವರ ಕಾರ್ಯವೈಖರಿಗಳು ಮೆಚ್ಚಿ MLA MP ಗಳನ್ನೇ ಕ್ಯಾಂಡಿಡೇಟ್ಗಳನ್ನ ಡಿಸೈಡ್ ಮಾಡುವಂತಹ ಸ್ಥಾನಮಾನವನ್ನು ಕೊಟ್ಟಿರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗ್ತಾ ಇದೆ. ಕೋರ್ ಕಮಿಟಿ ಅಂದ್ರೆ ಅಷ್ಟೊಂದು ಈಸಿ ಆದಂತಹ ಸ್ಥಾನಮಾನ ಅಲ್ಲ. ಕೋರ್ ಕಮಿಟಿ ಅಂದ್ರೆ ಇಡೀ ರಾಜ್ಯದಲ್ಲಿ ಪಕ್ಷದ ಪ್ರಮುಖ ನಿರ್ಧಾರಗಳನ್ನ ಡಿಸೈಡ್ ಮಾಡೋದು. ಪಕ್ಷದಲ್ಲಿ ಅಭ್ಯರ್ಥಿಗಳಾಗ್ಬೋದು, ಪಕ್ಷದ ನಡವಳಿಕೆಗಳಾಗ್ಬೋದು, ಸಭೆಗಳಾಗ್ಬೋದು, ಸಮಾರಂಭಗಳಾಗ್ಬೋದು, ಪಕ್ಷಗಳಲ್ಲಿ ಯಾವುದಾದ್ರೂ ಗೊಂದಲಗಳು ನಡೆದಾಗ ಆ ಗೊಂದಲಗಳನ್ನ ಈಡೇರಿಸಬೇಕು, ನಿವಾರಿಸಬೇಕು ಅಂತ ಒಂದು ಮಹತ್ವದ ಜವಾಬ್ದಾರಿಗಳನ್ನ ಇವತ್ತು ನಮ್ಮ ಆನಂದ್ ರೆಡ್ಡಿಯವರು ಕೊಟ್ಟಿರೋದು ನಮಗೆ ತುಂಬಾ ಸಂತೋಷದಾಯಕವಾಗಿದೆ. ಎಲ್ಲೋ ಒಂದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಒಂದು ಗಡಿ ಭಾಗವಾದಂತಹ ಗುಮ್ಕಲ್ ಗ್ರಾಮ ಪಂಚಾಯತಿ ಗಡಿ ಭಾಗದಲ್ಲಿರುವ ಶಿನಿಗೆಹಳ್ಳಿಯಲ್ಲಿ ಹುಟ್ಟಿರುವಂತಹ ನಮ್ಮ ಆನಂದ್ ರೆಡ್ಡಿಯವರು ಅನೇಕ ಕಷ್ಟಗಳನ್ನು ಎದುರಿಸಿ, ಅವಮಾನಗಳನ್ನು ಎದುರಿಸಿ ಹಂತ ಹಂತವಾಗಿ ಮೇಲೆ ಎದ್ದು ಫಿನಿಕ್ಸ್ ಪಕ್ಷೆಯಂತೆ ಮೇಲೆ ಎದ್ದು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ನಾಯಕರ ಸ್ಥಾನಮಾನ ಪಡೆದಿರೋದು ನಮಗೆ ಒಂಥರ ನಮ್ಮ ತಾಲೂಕೆ ಹೆಮ್ಮೆಯ ವಿಚಾರ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಗುಮ್ಕಲ್ ಗ್ರಾಮ ಪಂಚಾಯತಿಯ ಎಲ್ಲ JDS ನಾಯಕರು, ಗ್ರಾಮ ಪಂಚಾಯತಿ ಸದಸ್ಯರು, ಅಷ್ಟೇ ಅಲ್ಲ ಆನಂದ್ ರೆಡ್ಡಿ ಅಂತ ಹೆಸರು ಬಂದ್ರೆ ಅವರಿಗೆ ಬರೀ ಪಕ್ಷದಲ್ಲಿ ಮಾತ್ರ ಮಿತ್ರರಿಲ್ಲ, ಪಕ್ಷಾಂತರವಾಗಿ ಕೂಡ ಮಿತ್ರರು ಜಾಸ್ತಿ ಇದ್ದಾರೆ. ಅವರಿಗೆ ಬೇರೆ ಪಕ್ಷದಲ್ಲಿ ಕೂಡ ಅವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಸ್ವಂತ ಪಕ್ಷದಲ್ಲಿರೋದಕ್ಕಿಂತ ಆಚೆ ಕಡೆ ಅವರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ನಮ್ಮಂತ ಎಷ್ಟೋ ಯುವಕರಿಗೆ ಆದರ್ಶಪ್ರಾಯರಾಗಿ ನಿಲ್ತಾರೆ ಆನಂದ್ ರೆಡ್ಡಿ ಅಣ್ಣವರು. ಅಂಥವರ ಜೀವನ, ಮುಂದಿನ ರಾಜಕೀಯ ಜೀವನ ಇನ್ನೂ ಎತ್ತರಕ್ಕೆ ಏರಲಿ, ಇನ್ನ ಅವರು ಅತ್ಯುನ್ನತ ಹುದ್ದೆಗಳನ್ನ ಅಲಂಕರಿಸಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಅಂತಹ ಶಕ್ತಿ ಆ ಭಗವಂತ ಅವ್ರು ನಂಬಿರುವಂತಹ ಆಂಜನೇಯ ಸ್ವಾಮಿ ಅವರಿಗೆ ಎಲ್ಲ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನತಾ ದಳ ಕಾರ್ಯಕರ್ತರು ಬಂದು ಇಲ್ಲಿ ಸುದ್ದಿಗೋಷ್ಠಿ ಮಾಡೋದೇನೆಂದ್ರೆ, ನಮ್ಮ ಮುಳಬಾಗಿಲು ತಾಲೂಕು ಗುಮ್ಕಲ್ ಪಂಚಾಯತಿ ಶಿನಿಗೆಹಳ್ಳಿ ಗ್ರಾಮದಲ್ಲಿ ಆನಂದ್ ರೆಡ್ಡಿ ಅನ್ನೋ ಅವರಿಗೆ ನಮ್ಮ ಕರ್ನಾಟಕದ ಜಾತ್ಯತೀತ ಜನತಾದಳ ವತಿಯಿಂದ ಕುಮಾರಸ್ವಾಮಿ ಅಣ್ಣವರು, ಸಮೃದ್ಧಿ ಮಂಜಣ್ಣ ಅವರು, ನಮ್ಮ ಆನಂದ್ ರೆಡ್ಡಿ ಅವರ ಮಾಡಿರುವಂಥ ನಿಷ್ಠೆ ಕಾರ್ಯಗಳಿಗೆ ಮೆಚ್ಚಿ ಒಂದು ಕೋರ್ ಕಮಿಟಿ ಸದಸ್ಯತ್ವ ಇದನ್ನು ನೀಡಿರುತ್ತಾರೆ. ಆಮೇಲೆ ಅವರಿಗೆ ಇನ್ನ ಹೆಚ್ಚಿನ ನಮ್ಮ ಗುಮ್ಕಲ್ಲು ಪಂಚಾಯತಿಯಲ್ಲಿ ಯಾವುದೇ ಹುದ್ದೆ, ಪಂಚಾಯತಿಯಿಂದ ಮುಳಬಾಗಿಲು ತಾಲೂಕು ಸಮಿತಿ ಇರ್ಬೋದು, ಜಿಲ್ಲಾ ಸಮಿತಿಗೆ ಹೋಗಿರ್ಬೋದು, ಆದರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಬಂದಿರೋದಿಲ್ಲ. ಇವಾಗ ನಮ್ಮ ಆನಂದ್ ರೆಡ್ಡಿಯಿಂದ ಶುರುವಾಗಿ ಇನ್ನ ಹೆಚ್ಚಿನ ಹುದ್ದೆಗಳನ್ನು ಬೇರೆಯವ್ರಿಗೂ ಬರಬೇಕು ಅಂತ ಎಲ್ಲರನ್ನು ಪ್ರಾರ್ಥಿಸ್ತೀವಿ. ಮುಖ್ಯವಾಗಿ ನಮ್ಮ ಜನತಾದಳ ಕಾರ್ಯಕರ್ತರು ಇಡೀ ನಮ್ಮ ಕರ್ನಾಟಕದಲ್ಲಿ ಯಾ ಪಂಚಾಯತಿಯಲ್ಲಿ ಇಲ್ಲ ಅಷ್ಟು ಹೆಚ್ಚಿನ ಜನರು ನಮ್ಗೆ ಜನತಾದಳಕ್ಕೆ ಬೆಂಬಲ ನೀಡಿದ್ದಾರೆ. ಯಾವಾಗೂ ಸಹ ಜನತಾದಳ ಅಂದ್ರೆ ಗುಮ್ಕಲ್ ಪಂಚಾಯತಿ ಅಂದ್ರೆ ಹೈಯೆಸ್ಟ್ ಮೆಜಾರಿಟಿನೇ ಬರೋದು ಯಾವುದ್ರಲ್ಲೂ. ಅದೇ ತರವಾಗಿ ಇನ್ನ ಮುಂದಿನ ಚುನಾವಣೆಗಳಲ್ಲಿ ಯಾವುದೇ ಆಗ್ಲಿ ಯಾರಿಗೆ ಎಲ್ಲರಿಗೂ ಸೇವೆ ಇದು ಸಿಗ್ಬೇಕು, ಸ್ಥಾನಮಾನ ಸಿಗ್ಬೇಕು ಅಂತ ಹೇಳ್ತಾ ಎಲ್ಲರನ್ನು ಪ್ರಾರ್ಥಿಸ್ತಾ ನಮ್ಮ ಸಮೃದ್ಧಿ ಮಂಜಣ್ಣ, ಕುಮಾರಸ್ವಾಮಿ ಅಣ್ಣ, ನಿಖಿಲ್ ಕುಮಾರಸ್ವಾಮಿ ಅಣ್ಣ, ನಮ್ಮ ದೇವೇಗೌಡಜಿ ಅವ್ರಿಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಇಲ್ಲಿ ಸೇರಿರೋ ಸಭೆ ಉದ್ದೇಶ ಏನಂದ್ರೆ, ನಮ್ಮ ಆನಂದ್ ರೆಡ್ಡಿ ಅನ್ನೋರಿಗೆ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರೋದು ನಮಗೆ ತುಂಬಾ
ಸಂತೋಷದ ವಿಷಯವಾಗಿದೆ. ಅವರು ಇನ್ನೂ ಅಷ್ಟೊಂದು ಇದಲ್ಲ, ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ಬೇಕಾಗಿತ್ತು. ಆದ್ರೂ ಇಷ್ಟೊಂದು ಇದು ಕೊಟ್ಟಿದ್ದಾರೆ ಅಂದ್ರೆ ಅವರು ಕಾರ್ಯವೈಖರಿ ನೋಡಿ ಇಷ್ಟೊಂದು ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕುಮಾರಣ್ಣವ್ರಿಗೆ, ನಮ್ಮ ಅಪ್ಪಾಜಿ ಅವರಂತ ದೇವೇಗೌಡರಿಗೆ ನಾನು ಕೈ ಮುಗಿದು ಮನ್ಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅನ್ನವರು ಇದು ಇಂಥ ವಿಲೇಜ್ ಅಲ್ಲಿ ಅವ್ರೆಲ್ಲೋ ಇರ್ಬೇಕಾಗಿತ್ತು. ಅವರೊಂದು ಇಷ್ಟೊಂದು ದೊಡ್ಡ ಹುದ್ದೆ ಇದೆ ಅಂದ್ರೆ ಅವ್ರು ಇಷ್ಟಂತ ಊರಲ್ಲಿ ಇರ್ಬೇಕಾಗಿಲ್ಲ, ಯಾವ್ದೋ ಒಂದು ಬೆಂಗಳೂರಲ್ಲೋ ಎಲ್ಲೋ ಇರ್ಬೇಕಾಗಿತ್ತು. ಆದ್ರೆ ಜನರ ಸೇವೆ ಮಾಡಕ್ಕೋಸ್ಕರ ಇದಂತ ಊರಲ್ಲಿ ಒಂದು ದೊಡ್ಡ ಬಂಗ್ಲೆಯನ್ನು ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇದೆ ಅಂದ್ರೆ ನಮ್ಮ ಜನರ ಮೇಲೆ ಎಷ್ಟೊಂದು ಅಭಿಪ್ರಾಯ ಇದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಅಷ್ಟೊಂದು ಹೃದಯಶೀಲವಂತ ನಮ್ಮ ಆನಂದ್ ರೆಡ್ಡಿ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಾಳೆ ನಮ್ಮ ಆನಂದ್ ರೆಡ್ಡಿ ಅನ್ನೋರು ಹುಟ್ಟುಹಬ್ಬ ಇದೆ. ಅದಕ್ಕೂ ಕೂಡ ನನ್ನ ಈ ಸಭೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಒಂದು 2 ಮಾತು ಮಾತಾಡಕ್ಕೆ ನಂಗೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.